ರಾಜ್ಯ ಮಟ್ಟದ ಟೈಲರ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶ ಮತ್ತು ರಜತ ಮಹೋತ್ಸವ ಸಮಾರಂಭ ಬೆಂಗಳೂರಿನ ಜಯನಗರದ ಬಳಿ ಇರುವ ಶಾಲಿನಿ ಮೈದಾನ 5ನೇ ಬ್ಲಾಕ್ನಲ್ಲಿ ದಿನಾಂಕ 30/1/2024 ಬೆಳಗ್ಗೆ ರಾಜ್ಯ ಮಟ್ಟದ ಟೈಲರ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶ ಮತ್ತು ರಜತ ಮಹೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಮಾರಂಭಕ್ಕೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಸೇರಿದಂತೆ ಹಲವಾರು ಮಂತ್ರಿ ಮಹೋದಯರು, ಹಾಲಿ ಮತ್ತು ಮಾಜಿ ಶಾಸಕರು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿಯವರು ಮತ್ತು ಜಯನಗರ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿಯವರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದು, ರಾಜ್ಯಾದ್ಯಂತ ಟೈಲರ್ ವೃತ್ತಿ ಬಾಂಧವರು ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದ ಬಿ ನಾರಾಯಣ್, ಪ್ರಧಾನ ಕಾರ್ಯದರ್ಶಿಯಾದ ಪ್ರಜ್ವಲ್ ಕುಮಾರ್, ಖಜಾಂಚಿಗಳಾದ ರಾಮಚಂದ್ರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕಾರ್ಯದರ್ಶಿ ಶ್ರೀ ಪ್ರಜ್ವಲ್ ಕುಮಾರ್, ಕರ್ನಾಟಕ ರಾಜ್ಯಾದ್ಯಂತ ಅಸಂಘಟಿತ ಕಾರ್ಮಿಕರಾಗಿ ದುಡಿಯುತ್ತಿರುವ ಮಹಿಳೆಯರು ಸೇರಿದಂತೆ ಸುಮಾರು 10 ಲಕ್ಷಕ್ಕಿಂತಲೂ ಅಧಿಕ ಹೊಲಿಗೆ ವೃತ್ತಿಯನ್ನೇ ಅವಲಂಬಿಸಿ ಜೀವನ ನಡೆಸುತ್ತಿರುವ ಕಾರ್ಮಿಕರಿಗೆ ಯಾವುದೇ ರೀತಿಯ ಸಾಮಾಜಿಕ ಭದ್ರತೆ ಇರುವುದಿಲ್ಲ. ಸಮಾಜಕ್ಕೆ ಅಗತ್ಯವಾದ ಸೇವೆಯನ್ನು ಸಲ್ಲಿಸುತ್ತಾ ಈ ಹೊಲಿಗೆ ಕೆಲಸಗಾರರು ಉದ್ಯೋಗದ ಖಾತ್ರಿ ಇಲ್ಲದೆ ವಸತಿ, ಮಕ್ಕಳ ವಿದ್ಯಾಭ್ಯಾಸ, ಔಷಧೋಪಚಾರ ಹಾಗೂ ವೃದ್ಧಾಪ್ಯದಲ್ಲಿ ಬದುಕಿಗೆ ಭದ್ರತೆ ಇಲ್ಲದೆ ತೀರಾ ಅಸಹಾಯಕ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಾ ಟೈಲರ್ಸ್ ವೃತ್ತಿ ಬಾಂಧವರಿಗೆ ಪ್ರತ್ಯೇಕ ನಿಗಮ ಮಂಡಳಿ ರಚಿಸಬೇಕೆಂದು ಈ ಮೂಲಕ ಮನವಿ ಮಾಡುತ್ತೇವೆ ಎಂದು ಮಾಧ್ಯಮದ ಮೂಲಕ ತಿಳಿಸಿರುತ್ತಾರೆ. ನಾವು ಅಸಂಘಟಿತ ಕಾರ್ಮಿಕರು ಗಾರ್ಮೆಂಟ್ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿರುವಂತಹ ಒಂದು ಸಂಘಟನೆ ಇದು. ನಾವು 4 ರೀತಿಯ ನಮ್ಮ ಸಂಘಟನೆ ಇದೆ. ಒಂದು ವಲಯ ಸಮಿತಿ, ಕ್ಷೇತ್ರ ಸಮಿತಿ, ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ. ಈ ರೀತಿ ಹಳ್ಳಿಯಿಂದಲೇ ನಾವು ಸಂಘಟಿಸುತ್ತಾ ಬಂದಿದ್ದೇವೆ. ಆದರೆ ಅದನ್ನು ಈ ತನಕ ಯಾವುದೇ ನಮ್ಮ ಒಂದು ಈ ವೃತ್ತಿಗೆ ಒಂದು ಗೌರವ ಈ ಸರ್ಕಾರದಿಂದ ಜೀವನ ಭದ್ರತೆ ಬರಲಿಲ್ಲ. ಅದಕ್ಕಾಗಿ ನಾವು ಈ ಒಂದು 25ನೇ ವಾರ್ಷಿಕ ಒಂದು ರಜತ ಮಹೋತ್ಸವದಲ್ಲಿ ನಮ್ಮ ಮುಖ್ಯಮಂತ್ರಿಗಳನ್ನು ನಾವು ಕರೆದಿದ್ದೇವೆ. ಬೆರಳಿಕೆ ಮಂದಿಗಳು ನಗರ ಪ್ರದೇಶಗಳಲ್ಲಿ ಒಂದು ಬ್ಲೌಸ್ಗೆ ಜಾಸ್ತಿ ಹಣ, ಪ್ಯಾಂಟ್ ಶರ್ಟ್ಗೆ ಜಾಸ್ತಿ ಹಣ, ಕೋಟಿಗೆ ಜಾಸ್ತಿ ಹಣ ಕೊಡ್ತಾರೆ. 99% ನಮ್ಮ ಅಸಂಘಟಿತ ಕಾರ್ಮಿಕರಿದ್ದಾರೆ ಹಳ್ಳಿನಲ್ಲಿ. 50 ವರ್ಷಕ್ಕೆ ಅವ್ರಿಗೆ ಜಾಯಿಂಟ್ ಪೇ ಸ್ಟಾರ್ಟ್ ಆಗುತ್ತೆ. ಬನ್ನಿ, 250 ರೂಪಾಯಿ ಒಂದು ಶರ್ಟ್ ಸರ್. ಪ್ಯಾಂಟಿಗೆ 250 ರೂಪಾಯಿ ಜೊತೆ ಬಟ್ಟೆ ಹೊಲಿಯಕ್ಕೆ ಆಗ್ತಾರೆ. ಒಂದು ತಿಂಗಳು ತಗೊಂಡೋಗಲ್ಲ ಸರ್. ಅವರು ಕೂಲಿಯವರಿಗೆ ಕೆಲಸಕ್ಕೆ ಆಗಿರೋದು ಏನಾಗಿದೆ, ನಗರ ಪ್ರದೇಶಗಳ ಕೆಲವೇ ಮಂದಿಗಳು ಈಗ ಈ ಅಮೌಂಟ್ ತಗೊಂಡು ಹಳ್ಳಿ ಪ್ರದೇಶದಲ್ಲಿ ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ರು. ಇವತ್ತು ದಿವಾಳಿ ಆಗ್ತಾ ಇದ್ರಿ. ನೀವೊಂದು ಪಾಯಿಂಟ್ ಹೇಳಿದ್ರಿ ನಮ್ಮ ಪರವಾಗಿ. ಗಾರ್ಮೆಂಟ್ಸ್ ಬಂದು, ರೆಡಿಮೇಡ್ ಬಂದು ಸಾಕು ಅಂಗಡಿಗಳು ಮುಚ್ತಾ ಇದ್ದಾರೆ. ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ಮಕ್ಕಳಿಗೆ, ಕಣ್ಣಲ್ಲಿ ನೀರ್ ಆಗ್ತಾ ಇದ್ದಾರೆ. ಟೈಲರಿಂಗ್ ವೃತ್ತಿ ನಾವು ಯಾಕೆ ಮಾಡ್ತಾ ಇದೀವಿ ಅಂತ ಇದ್ದಾರೆ ಇವತ್ತು ಎಷ್ಟೋ ಜನ. ಇವು ತುಂಬಾ ಕಷ್ಟ ಇದೆ. ಅಸಂಘಟಿತ ಕಾರ್ಮಿಕರಲ್ಲಿ ಒಂದು ಪತ್ರಿಕೆನಲ್ಲಿ ಕಾಯಕ ಸಮಾಜ ಅಂತ ಹೇಳಿ ಮಾಡಿ ಒಂದು ಟಿವಿನಲ್ಲೂ ಮಾಡಿದ್ರು ಸರ್. ನಮ್ಮ ವಿಚಾರನ ಧ್ವನಿಗೆ ತಂದ್ರು. ಅವತ್ತು ಎಲ್ಲ ಹೊರಗಡೆ ಬಂತು. ಒಬ್ಬೊಬ್ಬ ವೃತ್ತಿ ನಡೆಸ್ತಾ ಇರೋರು ಇವತ್ತು ಕಣ್ಣೀರಾಗ್ತಾ ಇದಾರೆ. ತುಂಬಾ ಶ್ರಮ ಇದೆ ಸರ್. ಹೋರಾಟ ಮಾಡ್ಕೊಂಡ್ ಬಂದು ನಮ್ಗೆ ಇವತ್ತು ಬೋರ್ಡ್ ಆಗಿಲ್ಲ. ಇವತ್ತೇನೋ UT ಖಾದರ್ ಸಾಹೇಬ್ ಒಪ್ಕೊಂಡಿದ್ದಾರೆ. ಅದು ನಮ್ಮ ಎಲ್ಲ ಸ್ನೇಹಿತರ ಇದ್ರ ಮೇಲೆ ನಾನು ಮಾಡಿಸ್ಕೊಡ್ತೀನಿ, ನಿಮ್ದು ಕಷ್ಟ ಇದೆ ನನಗೆ ಗೊತ್ತಿದೆ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಮಾಡಿದ್ದಾರೆ. ಈ ವಿಚಾರವಾಗಿ ಮುಖ್ಯಮಂತ್ರಿಗಳು 25ನೇ ವರ್ಷದ ಕಾರ್ಯಕ್ರಮಕ್ಕೆ 30ನೇ ತಾರೀಕು ನಾನು ಬರ್ತೇವೆ ಅಂತ ಎಲ್ಲ ಒಪ್ಕೊಂಡಿದ್ದಾರೆ. ಆ ಇದರಲ್ಲಿ ತಮ್ಮ ಒಂದು ಸಲಹೆ ಸಹಕಾರ ಮುಖಾಂತರ ನಮ್ಗೊಂದು ಬೋರ್ಡ್ ಆಗಲಿ, ಮುಂದಿನ ಪೀಳಿಗೆ ಅಟ್ಲೀಸ್ಟ್ ಸರ್ಕಾರ ಒಂದು ಸವಲತ್ತು, ಮಕ್ಕಳ ಫೀಸು, ಇನ್ನೊಂದು ಏನು ಈಗ ಕಟ್ಟಡ ಕಾರ್ಮಿಕರಿಗಾಗಿದೆ. ಅದರಲ್ಲೂ ನೀವು ಹೇಳಿದಾಗೆ ತುಂಬಾ ಚೆನ್ನಾಗಿದ್ದಾರೆ. ನಾವು ಅದು ಯಾರು ಇನ್ನೊಬ್ರಿಗೆ ವಿರೋಧ ಮಾಡೋದು, ಎಲ್ಲರದು ಅವರ ಸವಲತ್ತು. 400 ರೂಪಾಯಿ ತಗೊಳ್ಳೋದು ಒಂದು ಪ್ಯಾಂಟಿಗೆ, ಒಂದು ಶರ್ಟಿಗೆ 300 ರೂಪಾಯಿ, 350 ರೂಪಾಯಿ ತಗೊಳ್ಳೋದು. ಅದರಲ್ಲಿ ಒಂದು ವಿಷಯ, ಒಂದು ಯಾರಿಗೆ ಗೊತ್ತಿಲ್ಲದ ವಿಷಯ ಏನಂದ್ರೆ, ಒಂದು ನಾವು ಪ್ಯಾಂಟ್ ಹೊಂದಾಗ 400 ರೂಪಾಯಿ ತಗೊಂಡಾಗ ಒಂದು ಮೇಕರ್ ಸ್ಟಿಚಿಂಗ್ ಮಾಡುವವನಿಗೆ 200 ರೂಪಾಯಿ ಕೊಡ್ತೇವೆ, ಒಂದು ಕಟ್ಟರಿಗೆ 70 ರೂಪಾಯಿ ಕೊಡ್ತೇವೆ. ಅದಕ್ಕೆ ಹಾಕುವ ರಾ ಮೆಟೀರಿಯಲ್ ಒಂದು ಓನರಿಗೆ ಅದರಲ್ಲಿ ಅಟ್ಲೀಸ್ಟ್ ಒಂದು ಪ್ಯಾಂಟ್ ಹೊಂದರೆ ಸಿಕ್ಕುದು 80ರಿಂದ 100 ರೂಪಾಯಿ ಒಳಗಡೆ ಮಾತ್ರ. ಅದು ಯಾರಿಗೆ ಕೂಡ ಗೊತ್ತಿಲ್ಲ. ಈ 4 ಮಂದಿ ಕೆಲಸದವರಿಂದ ಮುಖಾಂತರ ಅಲ್ಲಿ ತನಿಗೆ ಕಾಂಟ್ರಿಬ್ಯೂಷನ್ ಇರ್ತದೆ. ಅದೇನಂದ್ರೆ ಪ್ರತಿಯೊಬ್ಬ ನಮ್ಮ ಫ್ರೆಂಡ್ಸ್ ಇರಲಿ, ಸಾಮಾನ್ಯ ಜನರಿಗೆ ಏನಾಗಿದೆ, ಏನಪ್ಪ ನಿನ್ಗೆ ಪ್ಯಾಂಟ್ ಶರ್ಟ್ 2 ಪ್ಯಾಂಟ್ ಶರ್ಟ್ ಹೊಲಿದ್ರೆ 1,500 ರೂಪಾಯಿ
ರೂಪಾಯಿ ಆಯ್ತು ಅಂತ. ಅದರಲ್ಲಿ ಅವನಿಗೆ ಹೊಲದವರ ಕೂಲಿ ಆದ್ಯತೆಲ್ಲ ಹೋಗುವಾಗ ಟೈಲರ್ಗೆ ಅದು ಕೂಡ ಪ್ಯಾಂಟ್ ಓನರ್ ಅಲ್ಲಿ ಏನವರ ಹೊಲದವರ ಕಮಿಷನ್ ಇರ್ಬೋದು, ಸ್ಯಾಲ್ರಿ ಕೊಟ್ಟಿರ್ಬೋದು, ಬಾಡಿಗೆ ಕೊಟ್ಟು ಆಮೇಲೆ ಹ್ಯಾಂಗರ್ ಮೇಲೆ ಹಾಕಿ ಅವಾಗ ಕಾಯ್ಬೇಕು ಯಾವಾಗ ಬಂದು ತಗೊಂಡೋಗ್ತಾರೆ. ವರ್ಷಗಳ ಹಿಂದಿನ ಪ್ಯಾಂಟ್ ಶರ್ಟ್ ಕೊಂಡೋಗದ ಪ್ಯಾಂಟ್ ಶರ್ಟ್ಗಳು ಇವತ್ತು ಕೂಡ ಎಷ್ಟೋ ಟೈಲರ್ ಅಂಗಡಿಯಲ್ಲಿ ಈಗ ನೇರ್ತಾ ಇದೆ. ನಾವು ಸಮಾವೇಶ ನೀವು ಹೋರಾಟದ ದೃಷ್ಟಿಯಿಂದ ನಿಮ್ಮ ಬೇಡಿಕೆಗಳು ಮಾಡ್ತೀರಾ ಅಂತ ಇಲ್ಲ, ವಿಷಯ ಏನಂದ್ರೆ 25 ವರ್ಷಗಳಿಂದ ನಿರಂತರವಾಗಿ ಕರ್ನಾಟಕ ಸರ್ಕಾರದಲ್ಲಿ ಬಂದಂತ ಎಲ್ಲಾ ಮುಖ್ಯಮಂತ್ರಿಗಳಿಗೆ, ಕಾರ್ಮಿಕ ಸಚಿವರಿಗೆ ನಮ್ಮ ಈ ರೀತಿಯ ಬೇಡಿಕೆಗಳನ್ನು ನಾವು ಹಿಂದೆ ಕೊಡ್ತಾನೆ ಬಂದಿದ್ದೇವೆ. ಆದ್ರೆ ಈ ಒಂದು ಉದ್ದೇಶ ಏನಂದ್ರೆ ರಜತ ಮಹೋತ್ಸವ ನಮ್ಮ ಒಂದು KST ಆರಂಭವಾಗಿ 25ನೇ ವರ್ಷ. ಆ 25ನೇ ವರ್ಷಕ್ಕೆ ಇಡೀ ರಾಜ್ಯದ ಟೈಲರ್ಗಳನ್ನು ಕರ್ನಾಟಕದ ನಮ್ಮ ಕೇಂದ್ರ ಬಿಂದುವಾದ ಬ್ಯಾಂಗ್ಳೂರಿನಲ್ಲಿ ಸೇರಿಸಬೇಕು. ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು, DCM ಹಾಗೂ ಕಾರ್ಮಿಕ ಸಚಿವರು ಕೂಡ ಬರಬೇಕು. ನಾವೊಂದು ಇದರಲ್ಲಿ ನಮ್ಮ ರಜತ ಮಹೋತ್ಸವದಲ್ಲಿ ನಮ್ಮ ಏನಾದ್ರೂ ಒಂದು ಬೇಡಿಕೆಗಳನ್ನು ಅವರು ಈ ಒಂದು ಸಂದರ್ಭದಲ್ಲಿ ಈಡೇರಿಸುವ ಒಂದು ನಮ್ಮ ಒಂದು ಮನೋಭಾವದಿಂದ ನಾವು ಈ ಒಂದು ಕಾರ್ಯಕ್ರಮ ಬೇಡಿಕೆ ಅಂದ್ರೆ ಅದರ ಮುಖಾಂತರ ಅವರು ಬೇಡಿಕೆ ಕೊಟ್ಟರೆ ನಮಗೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಈ ಒಂದು ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾವು ರಜತ ಮಹೋತ್ಸವವನ್ನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಟೈಲರ್ಗಳನ್ನು ಸೇರಿಕೊಂಡು ನಾವು ಬ್ಯಾಂಗ್ಳೂರಿನ ಜಯನಗರದಲ್ಲಿರುವಂಥ ಶಾಲಿನಿ ಮೈದಾನ 5th ಕ್ರಾಸ್ ಇಲ್ಲಿ ನಾವು ಮಾಡಲಿಕ್ಕೆ ಇಡೀ ರಾಜ್ಯದ ನಾವೆಲ್ಲ ಟೈಲರ್ಗಳನ್ನು ಸೇರಿಸಿ ಸಾವಿರಾರು ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸೇರಬೇಕೆಂಬ ಉದ್ದೇಶದಿಂದ ಕೂಡ ನಾವು ನಮ್ಮ ರಾಜ್ಯ ಸಮಿತಿಯಲ್ಲಿ ತೀರ್ಮಾನದಂತೆ ನಾವು ಬ್ಯಾಂಗ್ಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಏನಂದರೆ ನಾವು ಮುಖ್ಯ ಉದ್ದೇಶ ಇಡೀ ನಮ್ಮ ರಾಜ್ಯದ ಟೈಲರ್ಗಳು ಸಂಘಟಿತರಾಗಬೇಕು. ಸಂಘಟನೆ ಮುಖಾಂತರ ನಮ್ಮ ಮುಂದೆ ಜೀವನ ಭದ್ರತೆಗೋಸ್ಕರ ನಾವು ಇಲ್ಲಿವರೆಗೆ ಸಂಘಟನೆ ಮಾಡಿದ ಉದ್ದೇಶ ಕೂಡ ಅದೇಗೋಸ್ಕರ. ಯಾಕೆಂದರೆ ನಮ್ಮ ಕಷ್ಟದಲ್ಲಿರುವಂಥ ಟೈಲರ್ಗಳಿಗೆ ಅವರ ಜೀವನ ಭದ್ರತೆಯನ್ನು ಸಿಗಬೇಕೆಂಬ ಉದ್ದೇಶದಿಂದಲೇ ಸಂಘಟನೆ ಮಾಡಿದ್ದು. ಈ ಒಂದು 25ನೇ ವರ್ಷದಲ್ಲಿ ನಾವು ಹಲವಾರು ರೀತಿಯ ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಆದರೆ ಅದರಲ್ಲಿ ಪ್ರತಿಫಲ ಮಾತ್ರ ಕೆಲವರು ಮಾತ್ರ. ಯಾಕೆಂದರೆ 2009ರಲ್ಲಿ ಕೂಡ ಅಸಂಘಟಿತ ಕಾರ್ಮಿಕರ ಬೋರ್ಡ್ ನಾವು 2002ರಲ್ಲೇ ನಾವು ಕೇಳ್ತಾ ಇದ್ದೇವೆ ನಮಗೆ ಪ್ರತ್ಯೇಕವಾಗಿ ಮಂಡಳಿ ಬೇಕು ಅಂತ. ಆದರೆ 2009ರಲ್ಲಿ ಅಸಂಘಟಿತ ಕಾರ್ಮಿಕರ ಭದ್ರತಾ ಮಂಡಳಿಯಲ್ಲಿ ಆಗಿದೆ. ಅದರಲ್ಲಿ ಈ 43 ವರ್ಗಗಳನ್ನು ಸೇರಿಸ್ಕೊಂಡು ಮಾಡಿದ್ದಾರೆ. ಇವಾಗ ಕೂಡ ನಮ್ಮ ಬೇಡಿಕೆ ಏನಂದರೆ ಅಸಂಘಟಿತ ಕಾರ್ಮಿಕರ ಪ್ರತ್ಯೇಕ ಮಂಡಳಿ ಮಾಡಿಕೊಂಡು ಆ ಪ್ರತ್ಯೇಕ ಮಂಡಳಿ ಮುಖಾಂತರ ನಮ್ಮ ಟೈಲರ್ಗಳಿಗೆ ಏನು ಜೀವನ ಭದ್ರತೆ ಬೇಕು ಆ ಭದ್ರತೆಯನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಸರ್ಕಾರವನ್ನು ಮಾಡಿಕೊಂಡು ಈಡೇರಿಸಬೇಕೇಳಿ ಕೂಡ ಕೇಳ್ತಾ ಇದ್ದೇವೆ. ಅದೇ ರೀತಿ ನಾವು ನಾಡ್ದು ಜನವರಿ 30ನೇ ತಾರೀಕಿಗೆ ಈ ಒಂದು ನಮ್ಮ ರಜತ ಮಹೋತ್ಸವ ಸಮಾವೇಶವನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಕೂಡ ಬರ್ತಾ ಇದ್ದಾರೆ. ಅದರೊಂದಿಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯಾಗಿ ನಮ್ಮ ವಿಧಾನಸಭಾ ಸಭಾಧ್ಯಕ್ಷರಾದಂಥ UT ಖಾದರ್ ಫರೀದ್ರವರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಹಾಗೂ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ರವರು ಹಾಗೂ ವಿವಿಧ ನಮ್ಮ ಘನ ಸರ್ಕಾರದ ಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಲಿಕ್ಕಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರ ಈ ಒಂದು ನಮ್ಮ ಮನಲಾಳ ಟೈಲರ್ಗಳ ಮಾತೇನೆಂದರೆ ನಮ್ಮ ಸಮಾವೇಶದೊಂದಿಗೆ ಟೈಲರ್ಗಳ ಒಂದು ಜೀವನ ಭದ್ರತೆ ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗಬೇಕೇಳಿ ನಮ್ಮ ಒಂದು ದೊಡ್ಡದಾದ ಒಂದು ಮನವಿ ಕೂಡ ಆಗಿರ್ತದೆ. ಧನ್ಯವಾದ. ಟೈಲರ್ಸ್ ಬೋರ್ಡ್ ಮಾಡಿ ಅಂತ ಒಂದು ಮನವಿ. ನಾನು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷನಾಗಿದ್ದೇನೆ. ನನ್ನ ಹೆಸರು BA ನಾರಾಯಣ ಅಂತ. ನಮ್ಮ ಬೇಡಿಕೆ ಅಂತ ಹೇಳಿದರೆ ಈಗಾಗಲೇ ನಮಗೆ ಒಂದು ಹೆಣ್ಣು ಮಕ್ಕಳಿಗೆ ಅಥವಾ ಹೆರಿಗೆ ಭತ್ಯೆ ಮತ್ತೊಂದು ಸ್ಕಾಲರ್ಶಿಪ್ ಬೇಕು, ಶಾಲೆಯ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಬೇಕು. ಮತ್ತು ನಮಗೆ ನಮ್ಮ ಒಂದು ವಯಸ್ಸಾದ ಕಾಲಕ್ಕೆ ಪಿಂಚಣಿ ಆ ರೀತಿ ಜಾರಿಯಾಗಬೇಕು. ಮತ್ತು ಕಡಿಮೆ ದರದಲ್ಲಿ ನಮಗೆ ಒಂದು ಸಾಲ ಸೌಲಭ್ಯಗಳು ನಮ್ಮ ಮೆಷಿನ್ ತಗೊಳ್ಳಿಕ್ಕಾದರೆ ನಮ್ಮ ಮನೆ ರಿಪೇರಿಗಾಗಲಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಸೌಲಭ್ಯ ಆ ಒಂದು ರೀತಿ ಕೂಡ ಜಾರಿ ಆಗಬೇಕು. ಮತ್ತು ಮೊಟ್ಟ ಮೊದಲನೇದಾಗಿ ನಮಗೆ ಜೀವನ ಒಂದು ವಿಮೆ ಆ ಒಂದು ಜಾರಿಯಾಗಬೇಕು. ಹಾಸ್ಪಿಟಲ್ನಲ್ಲಿ ಅಸೌಖ್ಯ ಆಗ್ತದೆ, ಆ ಅಸೌಖ್ಯಕ್ಕಾಗಿ ಅದು ಜಾರಿ ಆಗಲೇಬೇಕು. ಕಡಿಮೆ ಅಂತ ಹೇಳಿದರೆ ಒಂದು 2-3 ಬೇಡಿಕೆ ಆದರೂ ಈ ಸಲ ನಮ್ಮ ಸರ್ಕಾರ ಅದನ್ನು ಜಾರಿ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿ ಇದು ನಾವು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇದು ಕೇರಳ, ತಮಿಳುನಾಡು, ಆಂಧ್ರ ಈ ಎಲ್ಲ ರಾಜ್ಯಗಳಲ್ಲಿ ಟೈಲರ್ನವರಿಗೆ ಎಲ್ಲ ವಿಧದ ಭದ್ರತೆಗಳು ಇದೆ, ಸಾಮಾಜಿಕ ಭದ್ರತೆಗಳು ಇದೆ. ಆದ್ದರಿಂದ ನಾವು ಕರ್ನಾಟಕದವರಾದ ಎಲ್ಲ ಟೈಲರ್ಸ್ನವರು ನಾವು ವಂಚಿತರಾಗಿದ್ದೇವೆ. ಆದ ಕಾರಣ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುವುದೆಂದರೆ ಅದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹತ್ರ, ಕಾರ್ಮಿಕ ಮಂತ್ರಿಯಾದ ನಮ್ಮ ಸಂತೋಷ್ ಲಾಡ್ರವರ ಹತ್ರ, ಉಪಮುಖ್ಯಮಂತ್ರಿಗಳಾದ ನಮ್ಮ
DK ಶಿವಕುಮಾರ್ ಅವರ ಹತ್ರ ನಾವು ಕಳಕಳಿಯಿಂದ ಎಲ್ಲ ರಾಜ್ಯಾದ್ಯಂತ ಟೈಲರ್ನವರು ವಿನಂತಿ ಮಾಡುತ್ತೇವೆ. ಈ ಒಂದು 2-3 ಬೇಡಿಕೆ ಆದರೂ ನಮಗೆ ಈ ಸಲ ಜಾರಿ ಆಗಲೇಬೇಕು ಅಂತ ನಿಮ್ಮಲ್ಲಿ ವಿನಂತಿ.